ಯೇಸು ಕ್ರಿಸ್ತರು ಹುಟ್ಟುತ್ತಾರೆ ಎಂಬುದು ಮೊದಲೇ ತಿಳಿದಿತ್ತೆ ಮತ್ತು ಕ್ರಿಸ್ತಶಕ ಪೂರ್ವ ಕ್ರಿಸ್ತಶಕವನ್ನ ಹೇಗೆ ನಿರ್ಧರಿಸಲಾಯಿತು ಈ ಬಗ್ಗೆ ಮಾಹಿತಿ ಮುಂದೆ ಇದೆ. ಇಷ್ಟ ಆದರೆ ಶೇರ್ ಮಾಡಿ. ಕ್ರಿಸ್ತಪೂರ್ವ ಬಿಸಿ ಮತ್ತು ಕ್ರಿಸ್ತಶಕ ಎಡಿ ಎಂಬ ಕಾಲಗಣನೆಯ ಪದ್ಧತಿಯು ಇಂದು ಜಾಗತಿಕವಾಗಿ ಬಳಕೆಯಲ್ಲಿದೆ. ಇದರ ನಿರ್ಧಾರ ಮತ್ತು ಯೇಸು ಕ್ರಿಸ್ತನ ಜನನದ ಕುರಿತಾದ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಇಲ್ಲಿವೆ. 1. ಕ್ರಿಸ್ತಪೂರ್ವ ಮತ್ತು ಕ್ರಿಸ್ತಶಕ ನಿರ್ಧರಿಸಿದ್ದು ಹೇಗೆ? ಈ ಕಾಲಗಣನೆಯನ್ನು ಕ್ರಿಶ 525ರಲ್ಲಿ ಡಯೋನಿಷಿಯಸ್ ಎಕ್ಸಿಗುವಸ್ ಎಂಬ ರೋಮನ್ ಸನ್ಯಾಸಿಯು ಮೊದಲು ರೂಪಿಸಿದನು. ಕ್ರಿಸ್ತಶಕ ಎಡಿ ಆನೋ ಡೊಮಿನಿ. ಇದರ ಅರ್ಥ ಲ್ಯಾಟಿನ್ ಭಾಷೆಯಲ್ಲಿ ನಮ್ಮ ದೇವರ ವರ್ಷದಲ್ಲಿ ಇನ್ ದಿ ಇಯರ್ ಆಫ್ ಅವರ್ ಲಾರ್ಡ್ ಎಂದು. ಯೇಸು ಕ್ರಿಸ್ತನು ಜನಿಸಿದ ವರ್ಷವನ್ನು ಅಂದಾಜಿಸಿ ಅಲ್ಲಿಂದ ಮುಂದಕ್ಕೆ ಬರುವ ವರ್ಷಗಳನ್ನು ಕ್ರಿಸ್ತಶಕ ಎಂದು ಕರೆಯಲಾಯಿತು. ಕ್ರಿಸ್ತಪೂರ್ವ ಬಿಸಿ ಬಿಫೋರ್ ಕ್ರೈಸ್ಟ್. ಯೇಸು ಕ್ರಿಸ್ತನು ಜನಿಸುವುದಕ್ಕಿಂತ ಮೊದಲು ಇದ್ದ ವರ್ಷಗಳನ್ನು ಕ್ರಿಸ್ತಪೂರ್ವ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ವರ್ಷಗಳನ್ನು ಹಿಂದಕ್ಕೆ ಎಣಿಸಲಾಗುತ್ತದೆ. ಉದಾಹರಣೆಗೆ ಕ್ರಿಪು 500ಕ್ಕಿಂತ ಕ್ರಿಪು 100 ತಡವಾಗಿ ಬಂದ ವರ್ಷ. ಗಮನಿಸಬೇಕಾದ ಅಂಶ, ಇತಿಹಾಸಕಾರರ ಪ್ರಕಾರ ಡಿಯೋನಿಸಿಯಸ್ ಲೆಕ್ಕಾಚಾರದಲ್ಲಿ ಸಣ್ಣ ತಪ್ಪಾಗಿದ್ದು ಯೇಸು ಕ್ರಿಸ್ತನು ವಾಸ್ತವವಾಗಿ ಕ್ರಿಪು 4ರಿಂದ ಕ್ರಿಪು 6ರ ನಡುವೆ ಜನಿಸಿರಬಹುದು ಎಂದು ಅಂದಾಜಿಸಲಾಗಿದೆ. ಪ್ರಸ್ತುತ ಧರ್ಮನಿರಪೇಕ್ಷವಾಗಿ ಬಳಸಲು ಇವುಗಳನ್ನು ಬಿಸಿಇ ಬಿಫೋರ್ ಕಾಮನ್ ಈರಾ ಮತ್ತು ಸಿಇ ಕಾಮನ್ ಈರಾ ಎಂದು ಕರೆಯಲಾಗುತ್ತದೆ. 2. ಕ್ರಿಸ್ತನು ಜನಿಸುವ ಮೊದಲೇ ಆತನ ಬಗ್ಗೆ ತಿಳಿದಿತ್ತೆ? ಹೌದು, ಕ್ರಿಶ್ಚಿಯನ್ ಧರ್ಮಗ್ರಂಥವಾದ ಬೈಬಲ್ನ ಪ್ರಕಾರ ಯೇಸುಕ್ರಿಸ್ತನ ಜನನದ ಬಗ್ಗೆ ಆತ ಹುಟ್ಟುವ 100 ವರ್ಷಗಳ ಮೊದಲೇ ಭವಿಷ್ಯವಾಣಿಗಳು ಪ್ರಾಫೆಸೀಸ್ ಇದ್ದವು ಎಂದು ನಂಬಲಾಗುತ್ತದೆ. ಹಳೆಯ ಒಡಂಬಡಿಕೆ ಓಲ್ಡ್ ಟೆಸ್ಟಮೆಂಟ್ ಯೇಸು ಹುಟ್ಟುವ ಸುಮಾರು 700 ವರ್ಷಗಳ ಮೊದಲೇ ಯೆಶಾಯ, ಐಸಾಯ ಮತ್ತು ಮೈಕಾ ಎಂಬ ಪ್ರವಾದಿಗಳು ಮೆಸ್ಸಾಯನು ರಕ್ಷಕನು ಜನಿಸುವ ಬಗ್ಗೆ ಬರೆದಿದ್ದರು. ಏನು ತಿಳಿದಿತ್ತು? ಆತನು ಕನ್ಯೆಯ ಹೊಟ್ಟೆಯಲ್ಲಿ ಜನಿಸುವನೆಂದು, ಬೆತ್ಲೆಹೆಮ್ ಎಂಬ ಊರಿನಲ್ಲಿ ಹುಟ್ಟುವನೆಂದು ಮತ್ತು ದಾವೀದ ರಾಜನ ವಂಶದಲ್ಲಿ ಬರುವನೆಂದು ಮೊದಲೇ ತಿಳಿಸಲಾಗಿತ್ತು ಎಂದು ಧರ್ಮಗ್ರಂಥಗಳು ಹೇಳುತ್ತವೆ. ಇತರ ನಂಬಿಕೆಗಳು, ಯಹೂದಿ ಧರ್ಮದಲ್ಲಿ ಅಂದಿನ ಕಾಲದ ಜನರು ಒಬ್ಬ ರಕ್ಷಕನ ಆಗಮನಕ್ಕಾಗಿ ಕಾಯುತ್ತಿದ್ದರು. ಆದರೆ ಅವರು ನಿರೀಕ್ಷಿಸಿದ ರಕ್ಷಕ ಯೇಸು ಹೌದೋ ಅಲ್ಲವೋ ಎಂಬ ಬಗ್ಗೆ ಭಿನ್ನಾಭಿಪ್ರಾಯಗಳಿದ್ದವು.